ಹಾಯ್ ನಮ್ಮ ತೋಟದಲ್ಲಿ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಖುಷಿಯಾಗಿ ಆಗ್ತಿದೆ. ನೀರಿನ ಪ್ರಾಬ್ಲಮ್ ಆಗಿದ್ದರಿಂದ ಎಲ್ಲ ಬಿಟ್ಟು ಮೋಟ್ರೆಲ್ಲ ಆನ್ ಮಾಡಿಬಿಟ್ಟು ಒಂದು ತೋಟ ಮಾಡಿದ್ದೀವಿ ಅಂತ ಅಂದರೆ ಪೋಷಣೆ ಮಾಡೋದು, ಅದಕ್ಕೆ ಆರೈಕೆ ಮಾಡೋದು ತುಂಬಾ ಅತ್ಯಗತ್ಯ ಆಗ್ತದೆ. ಹೋಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ, ಒಂಬಳೆ ಕೂಡ ಬಿಟ್ಟಿತ್ತು ಅಂತ ಕೂಡ ಹೇಳಿದರು. ನಮಗೆ ತುಂಬ ಖುಷಿ ಕೂಡ ಆಗಿತ್ತು. ಲಾಸ್ಟ್ ವೀಕಿಂದ ಮಳೆ ಕೂಡ ಬರ್ತಾ ಇದೆ. ಹಿಂಗೆ ಮುಟ್ಟಿದ್ರೆ ಸಾಕು ಹೋಗ್ಬಿಟ್ಟಿದೆ. ಅಡಿಕೆ ಗಿಡಕ್ಕಿನ ಆ ಕಳೆನೇ ಜಾಸ್ತಿ. ಹುಟ್ಟಿದ ಮಗುನ ಯಾವ ರೀತಿಯಾಗಿ ಆರೈಕೆ ಮಾಡ್ತೀವಿ ನೆಂದಿದೆ. ಆದರೆ ತೋಟದ ಕೆಲಸದ ಮೇಲೆ ಭಾಳ ಅವರಿಗೆ ತುಂಬ ಇಂಟ್ರೆಸ್ಟು. ಎಷ್ಟೇ ಓದಿದ್ರು ಏನು ಅಲ್ವಾ, ರೈತನ ಕೆಲಸದ ಮುಂದೆ ಯಾವ ಕೆಲಸನೂ ಇಲ್ಲ ಅನ್ನೋದಕ್ಕೆ ನೋಡಿ ಫುಲ್ಲು ಇದು ಒಣಗಿಬಿಟ್ಟಿದೆ ನೋಡಿ, ಮಳೆ ಇಲ್ಲದಕ್ಕೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಸಲಹೆ ಏನಂತ ಅಂದರೆ, ಬೆಂಗಳೂರಲ್ಲಿ ಇದ್ದು ಕೆಲಸ ಮಾಡ್ತಿದ್ದೀರಾ ಓಕೆ, ಬಟ್ ಊರ ಕಡೆ ತೋಟ ಗೀಟ ಮಾಡ್ಕೊಂಡಿದ್ರೆ ಸ್ವಲ್ಪ ಬಂದು ಗಮನ ಹರಿಸಿಪ್ಪ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಎಫರ್ಟ್ಸ್ ಹಾಕ್ತಿದ್ದಾರೆ, ಆ ಎಫರ್ಟ್ಸಿಗೆ ಸ್ವಲ್ಪ ತಕ್ಕಂಥ ಫಲ ಸಿಕ್ಕಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಎಲ್ಲಿದ್ದೀನಿ ಅಂತ ಅಂದು. ನಾವೀಗ ನಮ್ಮ ತೋಟದಲ್ಲಿ ಇದ್ದೀವಿ. ತುಂಬ ದಿನ ಆದಮೇಲೆ, ಒಂದು ಆಲ್ಮೋಸ್ಟ್ 1.5 ತಿಂಗಳಾದಮೇಲೆ ಮತ್ತೆ ನಾನು ತೋಟ ನೋಡಲಿಕ್ಕೆ ಬಂದಿದ್ದೀನಿ. ಯಾವ ರೀತಿಯಾಗಿದೆ ಏನು ಅಂತಂದು. ನಿಜವಾಗ್ಲೂ ಲಾಸ್ಟ್ ಟೈಮ್ ಬಂದಾಗ ಖುಷಿಯಾಗಿತ್ತು, ಈ ಸಲ ಬಂದಾಗ ಸ್ವಲ್ಪ ಬೇಜಾರಾಗ್ತಿದೆ. ಎಲ್ಲ ಕೆಂಪಗೆ ಆಗಿಬಿಟ್ಟಿದೆ. ಅಷ್ಟು ಗ್ರೋತ್ ಆಗಿದೆ, ಬಟ್ ಅಷ್ಟು ಗ್ರೀನರಿ ಏನೂ ಇಲ್ಲ. ಯಾಕಂದರೆ ನೀರಿನ ಪ್ರಾಬ್ಲಮ್ ಆಗಿದ್ದರಿಂದ ಈ ಥರ ಸಮಸ್ಯೆ ಆಗಿಬಿಟ್ಟಿದೆ. ತುಂಬ ಬೇಜಾರಾಗ್ತಿದೆ. ಬಟ್ ನಮ್ಮ ಹಸ್ಬೆಂಡ್ ಕೂಡ ಪ್ರತಿ ವೀಕೆಂಡಲ್ಲಿ ಒಂದು 2 ಟೈಮ್ಸ್ ವೀಕೆಂಡಲ್ಲಿ ಬರೋರು. ವೀಕ್ ಆಫ್ ತೊಗೊಂಡು ಬಂದುಬಿಟ್ಟಿರೆಲ್ಲ ನೋಡ್ತಾಯಿದ್ರು, ಏನು ಪ್ರಾಬ್ಲಮ್ ಆಗ್ತಾಯಿದೆ ಏನು ಅಂತೆಲ್ಲ ನೋಡಿ. ನೀರಿಲ್ಲ ಅಂದರೆ ನೀರೆಲ್ಲ ಬಿಟ್ಟು ಮೋಟ್ರೆಲ್ಲ ಆನ್ ಮಾಡಿಬಿಟ್ಟು ಹೋಗ್ತಾಯಿದ್ರು. ಬಟ್ ರೆಗ್ಯುಲರಾಗಿ ತೋಟನ ಎಷ್ಟು ಚೆನ್ನಾಗಿ ಕಾಪಾಡ್ಕೊತೀವೋ ಅಷ್ಟೇ ಚೆನ್ನಾಗಿ ಇರುತ್ತೆ. ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ನನಗೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಬೇಜಾರಾಗ್ತಿದೆ ಅಂತಂದು. ಅದಕ್ಕೆ ಏನೋ ಒಂದು ತೋಟ ಮಾಡಿದ್ದೀವಿ ಅಂತ ಅಂದರೆ ಅದಕ್ಕೆ ಪೋಷಣೆ ಮಾಡೋದು, ಅದಕ್ಕೆ ಆರೈಕೆ ಮಾಡೋದು ತುಂಬಾ ಅತ್ಯಗತ್ಯ ಆಗ್ತದೆ. ಇಲ್ಲಾಂದರೆ ನಾವು ಯಾವಾಗೋ ಒಂದು ಸಲ ಬರ್ತೀವಿ, ನಮ್ಮ ತೋಟ ಇದೆ ಅಂತ ಅಂದ್ಕೊಂಡು ತುಂಬ ಲೇಜಿನೆಸ್ ಮಾಡಿದಾಗ, ಬಟ್ ಲೇಜಿನೆಸ್ ಅನ್ನೋಕ್ಕಿಂತ ಸ್ವಲ್ಪ ಅವ್ರದ್ದು ಕಮಿಟ್ಮೆಂಟ್ ಇರೋದ್ರಿಂದ ಕೆಲಸ, ಫ್ಯಾಮಿಲಿ ಟೈಮ್ ಕೊಡೋದು, ಮನೆಯದು ಸ್ವಲ್ಪ ಒಂದಿಷ್ಟು ಕೆಲಸ ಇರುತ್ತೆ ಎಲ್ಲನೂ, ಮತ್ತು ಅವ್ರದ್ದು ಆಫೀಸ್ ಕೆಲಸ ಎಲ್ಲ ಇರುತ್ತೆ. ಆ ಕೆಲಸದಲ್ಲಿ ಮಧ್ಯ ಬಂದು ತೋಟ ನೋಡಿಕೊಂಡು ಹೋಗ್ತಿರ್ತಾರೆ. ಜಾಸ್ತಿ ಟೈಮ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಹಿಂಗಾಗಿದೆ ಅಂತ ನನಗೆ ಅನಿಸುತ್ತೆ. ಬಟ್ ಟೈಮ್ ಕೊಟ್ಟಿಲ್ಲ ಅಂತಂದರೆ ವಾರದ 2 ಸಲ ಬರ್ತಾರೆ. ಪ್ರತಿನಿತ್ಯ ಕಾಳಜಿ ವಹಿಸೋದು ಎಷ್ಟು ಇಂಪಾರ್ಟೆಂಟ್ ಅಂತಂದು ಇವಾಗ ಗೊತ್ತಾಗ್ತಿದೆ. ಅವ್ರು ನೋಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಓಕೆ ಚೆನ್ನಾಗಿತ್ತು ಅಂತ ಅನ್ನೋಷ್ಟಿಗೆ ಚೆನ್ನಾಗಿ ಹೋಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ, ಒಂಬಳೆ ಕೂಡ ಬಿಟ್ಟಿತ್ತು ಅಂತ ಕೂಡ ಹೇಳಿದರು. ನಮಗೆ ತುಂಬ ಖುಷಿ ಕೂಡ ಆಗಿತ್ತು. ಆದರೆ ಈಗ ಎಲ್ಲ ಸ್ವಲ್ಪ ಕೆಂಪಾಗಿಬಿಟ್ಟಿದೆ, ಎಲ್ಲ ಒಣಗೋದಂಗೆ ಆಗಿಬಿಟ್ಟಿದೆ. ಸ್ವಲ್ಪ ನೀರಿಂದು ಪ್ರಾಬ್ಲಮ್ ಇತ್ತು, ಮಳೆ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಈಗ ಒಂದು ಲಾಸ್ಟ್ ವೀಕಿಂದ ಮಳೆ ಕೂಡ ಬರ್ತಾ ಇದೆ. ತುಂಬ ಕೆಂಪತ್ತಿದ್ದು ಈಗ ಸ್ವಲ್ಪ ಗ್ರೀನರಿ ಬರ್ತಾ ಇದೆ. ಬಟ್ ಮುಂಚೆ ಯಾವ ಥರ ಇತ್ತು ಆ ಥರ ಇಲ್ಲ. ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ. ನೋಡಿ ಎಷ್ಟು ಹಚ್ಚ ಹಸಿರಿತ್ತು, ಯಾವ ಥರ ಕೆಂಪು ಆ ಥರ ಹಳದಿ ಅಂದರೆ ಕೆಂಪು ಕಟ್ಟಿದೆ ಅಂತಂದು ಒಣಗೋಗ್ತವೆ ಸ್ವಲ್ಪ. ನೋಡಿ ಆ ಥರ ಇರಬಾರ್ದು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಇರಬಾರ್ದು, ಇದ್ರೆ ಈ ಥರ ಇರಬೇಕು ಗ್ರೀನರಿ. ಬಟ್ ಇಷ್ಟು ನನಗೆ ಗೊತ್ತಿರಲಿಲ್ಲ. ನಮ್ಮ ಹಸ್ಬೆಂಡ್ ನನಗೆ ತಿಳಿಸಿದ ಮೇಲೆ ನನಗೆ ಗೊತ್ತಾಗ್ತಿರೋದು. ಇನ್ನು ಮಣ್ಣು ಕೂಡ ನೋಡ್ತಾ ಇರ್ಬೋದು, ಫುಲ್ಲು ಮಣ್ಣು ಮಳೆ ಬಂದು ಇದು ಫುಲ್ಲು ಹಿಂಗೆ ಮುಟ್ಟಿದ್ರೆ ಸಾಕು ಫುಲ್ಲು ಇದು ಆಗಿಬಿಡ್ಬೇಕು. ಬಟ್ ಲಾಸ್ಟ್ ವೀಕ್ ಬಂದಿದೆ ಅನಿಸುತ್ತೆ, ಈ ವೀಕೇನು ಅಷ್ಟು ಬಂದಿಲ್ಲ ಮಳೆ. ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ, ಮತ್ತು ನೀರು ಬಿಡಬೇಕೋ ಬೇಡವಾ, ಅಥವಾ ಇನ್ನೊಂದು ಸಲ ತುಂಬ ಚೆನ್ನಾಗಿ ಮಳೆ ಆಯಿತು ಅಂತಂದರೆ ಫುಲ್ಲು ಬೇಸಾಯ ಓಡಿಸ್ಬಿಡ್ತೀನಿ ಅಂತ ಕೂಡ ಹೇಳಿದರು. ಅವ್ನು ಸರಿ ಅಪ್ಪಿ ನಾವು ಓಡಿಸಿ ಅಂತಲೇ ಹೇಳಿದ್ದು. ನೋಡಿ ಈ ಥರ ಆಗಿಬಿಟ್ಟಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಯಾವ ಥರ ವಿಡಿಯೋದೆಲ್ಲ ಮಾಡಿದಾಗ ಎಷ್ಟು ಚೆನ್ನಾಗಿದೆ ನಮ್ಮದು ತೋಟ ಅಂತೆಲ್ಲ ಹೇಳಿದೆ. ಬಟ್ ಈ ಸಲ ಸ್ವಲ್ಪ ನೋಡಿ ಎಷ್ಟು ಕಳೆ ಬಿಟ್ಬಿಟ್ಟಿದೆ ಅಂತ. ಇನ್ನೇನಾದರೂ ತುಂಬ ಸ್ವಲ್ಪ ಕೇರ್ಲೆಸ್ ಮಾಡಿಬಿಟ್ರೆ ಇನ್ನು ಜಾಸ್ತಿನೇ ಅಡಿಕೆ ಗಿಡಕ್ಕಿನ ಆ ಕಳೆನೇ ಜಾಸ್ತಿ ಬೆಳೆದು ಬಿಡುತ್ತೆ ಅನಿಸುತ್ತೆ. ನೋಡಿ ಹೆಂಗಿದೆ ಅಂತ. ಅಷ್ಟು ಕಾಪಾಡೋದು ತುಂಬಾ ಇಂಪಾರ್ಟೆಂಟು.
ನಾವು ನಿಜವಾಗ್ಲೂ ಹುಟ್ಟಿದ ಮಗುನ ಯಾವ ರೀತಿಯಾಗಿ ಆರೈಕೆ ಮಾಡ್ತೀವಿ, ಒಂದು ಆಲ್ಮೋಸ್ಟ್ ಒಂದು 6 ಇಯರ್ಸ್ ತನಕ ಯಾವ ರೀತಿಯಾಗಿ ಆರೈಕೆ ಮಾಡ್ತೀವಿ, ಕಾಳಜಿ ವಹಿಸ್ತೀವಿ, ಅದೇ ರೀತಿಯಾಗಿ ನಾವು ಅಡಿಕೆ ತೋಟಗಳನ್ನು ಹಾಗೆ ತುಂಬ ಆರೈಕೆ ಮಾಡಬೇಕಿಲ್ಲ ಅಂದರೆ ಈ ಥರ ಆಗುತ್ತೆ. ನಾವು ವಾರಕ್ಕೆ 1 ಸಲ ಬರೋದು 2 ಸಲ ಬರೋದು ಬಂದೋದ್ರೆ ಏನಕ್ಕೂ ಉಪಯೋಗ ಇಲ್ಲ ಅನಿಸ್ಬಿಡುತ್ತೆ. ನೋಡಿ ಫುಲ್ಲು ಸ್ವಲ್ಪ ನೆಂದಿದೆ, ಆದರೆ ಮತ್ತೆ ಒಂದು ಇನ್ನೂ ಈ ವೀಕಿಂದ ಮತ್ತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿಲ್ಲ. ಸೊ ಅದಕ್ಕೆ ಎಷ್ಟು ಕಳೆ ಇದೆ ನೋಡಿ. ನಮ್ಮ ಹಸ್ಬೆಂಡ್ ಅಂತೂ ನಾನು ಇದೆಲ್ಲ ವಿಡಿಯೋ ಮಾಡ್ತಿದ್ದೀನಿ, ಅದು ಫುಲ್ ಅವರು ಇವ್ರು ಜಾಸ್ತಿ ತೋಟದ ಕೆಲಸದ ಮೇಲೆ ಭಾಳ ಅವರಿಗೆ ತುಂಬ ಇಂಟ್ರೆಸ್ಟು. ಎಷ್ಟೇ ಓದಿದ್ರು ಏನು ಅಲ್ವಾ, ತೋಟದ ಕೆಲಸದ ಮುಂದೆ ಏನೂ ಇಲ್ಲ. ಫಾರ್ಮರ್ಸ್, ರೈತನ ಕೆಲಸದ ಮುಂದೆ ಯಾವ ಕೆಲಸನೂ ಇಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ. ನೋಡಿ ಯಾವ ಥರ ಸುತ್ತಮುತ್ತ ಎಲ್ಲರೂ ಅಕ್ಕಪಕ್ಕ ಎಲ್ಲ ತೋಟಗಳು ಸಹ ಅಡಿಕೆ ತೋಟನೇ ಇರೋದು. ನೋಡಿ ಫುಲ್ಲು ಇದು ಒಣಗಿಬಿಟ್ಟಿದೆ ನೋಡಿ, ಮಳೆ ಇಲ್ಲದಕ್ಕೆ. ಈಗ ಸ್ವಲ್ಪ ಮಳೆ ಆಗಿದೆ ನೋಡಿ. ಆ ಗಿಡ ನೋಡಿ ಯಾವ ಥರ ನೋಡಿ ತೋರಿಸ್ತಾ ಇದೆ ನೋಡಿ. ನಿಜವಾಗ್ಲೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಸಲಹೆ ಏನಂತ ಅಂದರೆ, ಬೆಂಗಳೂರಲ್ಲಿ ಇದ್ದು ಕೆಲಸ ಮಾಡ್ತಿದ್ದೀರಾ ಓಕೆ, ಬಟ್ ಊರ ಕಡೆ ತೋಟ ಗೀಟ ಮಾಡ್ಕೊಂಡಿದ್ರೆ ಸ್ವಲ್ಪ ಬಂದು ಗಮನ ಹರಿಸಿಪ್ಪ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಫ್ಯೂಚರ್ಗೋಸ್ಕರ ತೋಟ ಎಲ್ಲ ಮಾಡ್ಕೊಂಡಿರ್ತೀರ, ಒಂದೊಂದು ರೂಪಾಯಿನ ದುಡ್ಡನ್ನ ಎತ್ತಿಟ್ಕೊಂಡು. ಬಟ್ ಈ ಥರ ಆಗೋಗ್ಬಿಟ್ರೆ ಕಷ್ಟ ಆಗೋಗ್ಬಿಡುತ್ತೆ ಅಲ್ವಾ. ನನಗೆ ತಿಳಿದಿರೋಂಥದ್ದು ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಹಸ್ಬೆಂಡು ಅವ್ರ ಎಫರ್ಟ್ಸ್ಗಳು ಕಣ್ಣಿಗೆ ಕಾಣಿಸುತ್ತೆ. ಪ್ರತಿನಿತ್ಯ ತೋಟ ಏನಾಗ್ತಿದೆ, ಹೆಂಗಿದೆ, ಮಳೆ ಬರ್ತಿದೆನೋ ಇಲ್ಲೋ, ನೀರೆಲ್ಲೋ ಹೋಗ್ತಾಯಿದೆ, ಯಾರಾದರೂ ಹೋಗಿ ಯಾರಿಗಾದ್ರೂ ಹೇಳ್ಬೇಕಾ ಅಥವಾ ಏನಾದರೂ ಬೇರೆ ಕೆಲಸ ಮಾಡಿಸ್ಬೇಕಾ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಏನು ಮಾಡೋದು. ಸೊ ನೋಡಿ ಎಷ್ಟು ಗಮನ ಹರಿಸಿ ಎಷ್ಟೆಲ್ಲ ಮಾಡಿದ್ರೂ ಈ ಥರ ತೋಟಗಳು ಹಿಂಗೆ ಆಗಿಬಿಡ್ತವೆ. ಸೊ ಅದಕ್ಕೆ ಏನೂ ತೋಟ ಇದೆ ಅಂದ್ಬಿಡು, ಅದು ಪಾಡಿಗೆ ಅದು ಏನೋ ಒಂದು ಆಗುತ್ತೆ ಅಂತ ಕೈ ಬಿಟ್ಬಿಟ್ರೆ ನಿಜವಾಗ್ಲೂ ಫಲನೂ ಸಿಗೋಲ್ಲ, ಈ ಕಡೆ ತೋಟನ ಹಾಳಾಗೋಗ್ಬಿಡುತ್ತೆ. ನೋಡಿ ಎಷ್ಟು ನೀವೇ ನೋಡ್ತಾರೆ, ಅಬ್ಸರ್ವ್ ಮಾಡಿ. ಅಡಿಕೆ ತೋಟದಲ್ಲಿ ಎಷ್ಟು ಕಳೆ ಇದೆ ಅಂದರೆ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಕಳೆನೇ ಜಾಸ್ತಿ ಬರುತ್ತೆ. ನಮ್ಮವಾಗಲೇ ಹೇಳ್ದಂಗೆ ನೋಡಿ, ಹೋಗ್ತಾ ಹೋಗ್ತಾ ತೋಟದಲ್ಲಿ ಗಿಡಗಳ ಕಾಣಲ್ಲ. ಇನ್ನು ಮುಂದೆ ಹೋಗಬೇಕು, ತುಂಬ ಉದ್ದ ಇದೆ, 2.5 ಎಕರೆ ಇರೋದು ನೋಡಿ, ಕಳೆನೇ ಜಾಸ್ತಿ ಇದೆ. ನಮ್ಮ ಹಸ್ಬೆಂಡ್ ಕೂಡ ಈಗ ಬರ್ತಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೋ ತುಂಬ ಬೇಜಾರು ಪಡ್ತಾರೆ ಅವರು. ನೋಡಿ ಎಲ್ಲ ಒಣಗಿಬಿಟ್ಟಿದೆ ನೋಡಿ, ಅಲ್ಲಿ ನಿಜವಾಗ್ಲೂ ಏನು ಹೇಳೋಣ, ನೋಡಬೇಕು ಅಂತಲೇ ಇಲ್ಲ ನನ್ನ ಮನೇಲಿ ಅವ್ರ ಮನೇಲಿ ಇರೋ ಪ್ರಿಯ ನಾನು ಬರ್ತೀನಿ ಬೇಗ ಅಂದರು. ಇಲ್ಲ ನಾನು ಬರ್ತೀನಿ ಅಂತೇಳಿ ಬಂದೆ. ಯಾಕಂದರೆ ತುಂಬ ಎಫರ್ಟ್ಸ್ ಹಾಕ್ತಿದ್ದಾರೆ, ಆ ಎಫರ್ಟ್ಸಿಗೆ ಸ್ವಲ್ಪ ತಕ್ಕಂಥ ಫಲ ಸಿಕ್ಕಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಅಲ್ವಾ. ನಮಗೆ ಭಗವಂತನ ಮೇಲೆ ಹೆಚ್ಚಿಗೆ ಆದಂಥ ನಂಬಿಕೆ ಇದೆ. ಭಗವಂತನ ಆಶೀರ್ವಾದ ಸದಾ ನನ್ನ ಮೇಲೆ, ನಮ್ಮ ಹಸ್ಬೆಂಡ್ ಮೇಲೆ ಇರುತ್ತೆ. ಅದ್ರ ಜೊತೆಗೆ ತೋಟದ ಮೇಲೆ, ನಮ್ಮ ಕುಟುಂಬದ ಮೇಲೆ ಸದಾ ಇರ್ತದೆ ಅಂತ ನಾನು ತುಂಬಾ ನಂಬಿಕೆಯಿಂದ ಇರುವಂಥದ್ದು. ಸೊ ನನಗೆ ಅನಿಸಿದ್ದನ್ನು ನಾನು ಒಂದು ತೋಟದ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡ್ಬೇಕು ಅನ್ನಿಸ್ತು, ಹಾಗಾಗಿ ತಿಳಿಸಿದ್ದೀನಿ. ಯಾಕಂದರೆ ಈ ಥರ ಕೇರ್ಲೆಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಕಾಳಜಿ ವಹಿಸಿ, ನೀರಿನ ಸಮಸ್ಯೆ ಇದ್ದರೆ ಅದನ್ನು ಬೇಗ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ತೋಟದ ಬಗ್ಗೆ ನಾನು ಒಂದು ಪುಟ್ಟದಂಥ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಸೊ ಈ ಒಂದು ವ್ಲಾಗ್ನ ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ